ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ದೀಕ್ಷಿ ಲಾಗ್ ಕನ್ನಡ. ಇವತ್ತಿನ ವಿಡಿಯೋದಲ್ಲಿ ಕೊಡಗು DCC ಬ್ಯಾಂಕ್ ಅನ್ನು ಯಾರೆಲ್ಲ ಅಟೆಂಡ್ ಮಾಡಿದ್ದೀರಾ ಅವರಿಗೆ ಒಂದು ಕಟ್ ಆಫ್ ಎಷ್ಟಕ್ಕೆ ನಿಂತ್ಕೊಳ್ಳುತ್ತೆ ಅಂತ ತುಂಬ ಸ್ಟೂಡೆಂಟ್ಸು ಕಮೆಂಟ್ ಮಾಡ್ತಿದ್ದೀರಾ, ಎಷ್ಟಕ್ಕೆ ಕಟ್ ಆಫ್ ನಿಲ್ಲೋ ಚಾನ್ಸಸ್ ಇದೆ ಅಂತ. ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ಕಟ್ ಆಫ್ ಎಷ್ಟಕ್ಕೆ ನಿಂತ್ಕೊಳ್ಳುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ತೀನಿ. ನಾನು ಈ ಒಂದು ಕಟ್ ಆಫ್ನ ಯಾವ ಬೇಸಿಸ್ ಮೇಲೆ ಮಾಡ್ತಿದ್ದೀನಿ ಅಂದರೆ 2024, 23 ಮತ್ತು 22ನಲ್ಲಿ ಏನು ಬೇರೆ ಒಂದು DCC ಬ್ಯಾಂಕ್ ಎಕ್ಸಾಮ್ ಕಂಡಕ್ಟ್ ಮಾಡಿದ್ರು, ಅಲ್ಲಿ ಯಾವ ರೀತಿ ಒಂದು ಪೇಪರ್ ಡಿಪೆಂಡ್ ಅಪಾನ್ ಪೇಪರ್ ಮೇಲೆ ಎಷ್ಟು ಕಟ್ ಆಫ್ ನಿಲ್ಲಿಸಿದ್ರು ಆ ಒಂದು ಬೇಸಿಸ್ ಮೇಲೆ, ಜೊತೆಗೆ ನಾನೇನು ಎಕ್ಸಾಮ್ ಬರೆದಿದ್ದೆ ಆ ಒಂದು ಎಕ್ಸಾಮ್ನಲ್ಲಿ ಎಷ್ಟಕ್ಕೆ ಕಟ್ ಆಫ್ ನಿಂತಿತ್ತು ಆ ಎಲ್ಲ ಬೇಸಿಸ್ ಮೇಲೆ ಈ ಒಂದು ಕಟ್ ಆಫ್ನ ತಿಳಿಸ್ಕೊಡ್ತಾ ಇದ್ದೀನಿ. ಜೊತೆಗೆ ಯಾರೆಲ್ಲ ಮಂಡ್ಯ DCC ಬ್ಯಾಂಕ್ ಎಕ್ಸಾಮ್ ಬರೆದಿದ್ದೀರಾ ಆದಷ್ಟು ಬೇಗ ಕ್ವಶನ್ ಪೇಪರ್ ಬಿಡ್ತಾರೆ, ವೆಯ್ಟ್ ಮಾಡಿ. ಯಾಕಂದರೆ ಕ್ವಶನ್ ಪೇಪರ್ ಬಿಡ್ದೇನೆ ಅಬ್ಜೆಕ್ಷನ್ ಸಲ್ಲಿಸೋಕ್ಕೆ ಆಗಲ್ಲ. ಕೆಲವೊಂದು ಕೀ ಆನ್ಸರಲ್ಲಿ ರಾಂಗ್ ಇದೆ ಅಂತ ತುಂಬ ಜನ ಕಮೆಂಟ್ ಮಾಡ್ತಿದ್ದೀರಾ. ಹಾಗಾಗಿ ಕ್ವಶನ್ ಪೇಪರ್ ಬಿಡೋವರೆಗೂ ವೆಯ್ಟ್ ಮಾಡಿ. ಕ್ವಶನ್ ಪೇಪರ್ ಬಿಟ್ಟ ನಂತರ ಅಬ್ಜೆಕ್ಷನ್ ಸಲ್ಲಿಸೋಕ್ಕೆ ಆಗೋದು. ಅಬ್ಜೆಕ್ಷನ್ ಸಲ್ಲಿಸೋಕ್ಕೆ 1 ವೀಕ್ ಟೈಮ್ ಕೊಡ್ತಾರೆ. ಕೆಲವೊಂದಷ್ಟು ಜನ ಅಬ್ಜೆಕ್ಷನ್ ಸಲ್ಲಿಸೋದು ಹೇಗೆ ಅಂತ ತಿಳಿಸ್ಕೊಡಿ ಅಂತ ಹೇಳಿದ್ದೀರಾ. ಈಗಾಗಲೇ ನಾನು ಹಿಂದಿನ ವಿಡಿಯೋದಲ್ಲಿ ಹೇಗೆ ಅಬ್ಜೆಕ್ಷನ್ ಸಲ್ಲಿಸೋದು ಅನ್ನೋದು ಕೂಡ ವಿಡಿಯೋ ಮಾಡಿ ಹಾಕಿದ್ದೀನಿ, ಹೋಗಿ ಚೆಕ್ ಮಾಡಿ ನೋಡ್ಕೊಳ್ಳಿ. ಫಸ್ಟು ಎಲ್ಲ DCC ಬ್ಯಾಂಕಲ್ಲೂ ಇದೇ ರೀತಿಯ ಪ್ರೊಸೀಜರ್ನೇ ಮಾಡೋದು. ಮೊದಲನೇದಾಗಿ ಕೀ ಆನ್ಸರ್ನ ಬಿಡ್ತಾರೆ. ನಿಮ್ಮ ಕೀ ಆನ್ಸರ್ ಬಿಟ್ಟಾಗ ನಿಮ್ಮ ಹತ್ರ ಇರೋ OMR ಶೀಟ್ಗೂ ಅವ್ರು ಬಿಟ್ಟಿರೋ ಕೀ ಆನ್ಸರ್ಗೂ ಟ್ಯಾಲಿ ಮಾಡಿ ನಿಮ್ಮ ಸ್ಕೋರ್ ಎಷ್ಟು ಅಂತ ಆಗ ಗೊತ್ತಾಗುತ್ತೆ. ಜೊತೆಗೆ ನೆಕ್ಸ್ಟ್ ಈ ಪ್ರೊಸೀಜರ್ ಆದಮೇಲೆ ನೆಕ್ಸ್ಟು ಕ್ವಶನ್ ಪೇಪರ್ನ ಬಿಡ್ತಾರೆ. ಕ್ವಶನ್ ಪೇಪರ್ ಬಿಟ್ಟ ಮೇಲೆ ನೀವು ಯಾವುದಾದ್ರೂ ನಿಮ್ಮ ಕೀ ಆನ್ಸರ್ ಅವ್ರು ಕೊಟ್ಟಿರೋ ಕೀ ಆನ್ಸರಲ್ಲಿ ರಾಂಗ್ ಇದೆ ಅನಿಸಿದ್ರೆ ಕ್ವಶನ್ ಪೇಪರ್ನ ಏನು ನೋಡಿರ್ತೀರ ನೀವು, ನಿಮಗೆ ಯಾವುದು ಕರೆಕ್ಟ್ ಅನಿಸುತ್ತೋ ಆ ಒಂದು ಕರೆಕ್ಟ್ ಅಂತ ಆನ್ಸರ್ನ ನೀವು ಇನ್ನೊಂದು ಸಲ ಗೂಗಲಲ್ಲಿ ಚೆಕ್ ಮಾಡಿ ವೆರಿಫೈ ಮಾಡಿ ಆ ಕ್ವಶನ್ಸ್ದು ಬಿಟ್ಟಿರೋ ಕೀ ಆನ್ಸರ್ ರಾಂಗ್ ಇದೆಯಾ ಅಂತ. ಆವಾಗ ನಿಮ್ಮ ಆನ್ಸರೇ ಕರೆಕ್ಟ್ ಇತ್ತು ಅಂದರೆ ಅಬ್ಜೆಕ್ಷನ್ ಸಲ್ಲಿಸೋಕ್ಕೆ ಆಪ್ಷನ್ ಬಿಟ್ಟಾಗ ಖಂಡಿತ ನೀವು ಅಬ್ಜೆಕ್ಷನ್ನ ಸಲ್ಲಿಸಿ. ಬೇರೆ ಯಾರೋ ಸಲ್ಲಿಸ್ತಾರೆ ಅಂತ ನೀವು ಸುಮ್ಮನೆ ಆಗಬೇಡಿ. ನೀವು ಅಬ್ಜೆಕ್ಷನ್ ಸಲ್ಲಿಸೋದ್ರಿಂದ ಅವ್ರು ಸಲ್ಲಿಸ್ತಾರೆ ಇವ್ರು ಸಲ್ಲಿಸ್ತಾರೆ ಅಂತ ನೀವು ಅಂದ್ಕೊಂಡು ಬಿಟ್ಟಾಗ ಯಾರೂ ಸಲ್ಲಿಸಿಲ್ಲ ಅಂದರೆ ಆವಾಗ ನಿಮ್ಮ ಸ್ಕೋರ್ ಜಾಸ್ತಿ ಆಗಲ್ಲ. ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ಕೊಡಗು DCC ಬ್ಯಾಂಕ್ದು ಕಟ್ ಆಫ್ ಬಗ್ಗೆ ತಿಳಿಸ್ಕೊಡ್ತೀನಿ. ಒಟ್ಟು 32 ಪೋಸ್ಟ್ ಇರೋದ್ರಿಂದ ಸಾಮಾನ್ಯ ಅಭ್ಯರ್ಥಿಗೆ ಬಂದರೆ 14 ಪೋಸ್ಟ್ ಇದೆ, ಇತರೆ 2, ಮಹಿಳಾ ಅಭ್ಯರ್ಥಿ 5, ಗ್ರಾಮೀಣ ಅಭ್ಯರ್ಥಿ 4, ಅಂಗವಿಕಲ 1, ಮಾಜಿ ಸೈನಿಕ 1, ಕನ್ನಡ ಅಭ್ಯರ್ಥಿ 1 ಪೋಸ್ಟ್ ಏನಿದೆ. ಕನ್ನಡ ಅಭ್ಯರ್ಥಿಗೆ ಕಟ್ ಆಫು ಜಾಸ್ತಿಗೆ ನಿಂತ್ಕೊಳ್ಳುತ್ತೆ ಮತ್ತು ಗ್ರಾಮೀಣ ಅಭ್ಯರ್ಥಿಗೂ ಕೂಡ 140 ಮೇಲೇ ಕಟ್ ಆಫ್ ನಿಂತ್ಕೊಳ್ಳೋ ಚಾನ್ಸಸ್ ಇದೆ. ಬಟ್ ಇತರೆಗೆ 150 to 160 ಮೇಲೆ ಕಟ್ ಆಫ್ ನಿಂತ್ಕೊಳ್ಳುತ್ತೆ. ಯಾಕಂದರೆ ಕ್ವಶನ್ ಪೇಪರ್ ತುಂಬ ಈಸಿ ಇರೋದ್ರಿಂದ ಕಟ್ ಆಫು ಜಾಸ್ತಿಗೆ ನಿಂತ್ಕೊಳ್ಳೋ ಚಾನ್ಸಸ್ ಇದೆ. ಇನ್ನು ಮಹಿಳಾ ಅಭ್ಯರ್ಥಿಗೆ ಬಂದರೆ 5 ಪೋಸ್ಟ್ ಏನಿದೆ, ಕಟ್ ಆಫು ಕೂಡ ಇವರಿಗೂ ಕೂಡ 140 ಮೇಲೇ ಕಟ್ ಆಫ್ ನಿಂತ್ಕೊಳ್ಳೋ ಚಾನ್ಸಸ್ ಇದೆ. ಇನ್ನು ಅಂಗವಿಕಲ ಮತ್ತು ಮಾಜಿ ಸೈನಿಕರಿಗೆ ಬಂದರೆ ಕಟ್ ಆಫು ಕಮ್ಮಿಗೆ ನಿಂತ್ಕೊಳ್ಳುತ್ತೆ. ಯಾಕಂದರೆ 120 ಮೇಲೆ ಕಟ್ ಆಫ್ 120 ಮೇಲೇ ನಿಂತ್ಕೊಬೋದು. ಬಟ್ ಜಾಸ್ತಿ ಕಟ್ ಆಫ್ ನಿಂತ್ಕೊಳ್ಳಲ್ಲ ಇವ್ರಿಗೆ. ಯಾಕಂದರೆ ಅಂಗವಿಕಲರಿಗೂ ಮತ್ತು ಮಾಜಿ ಸೈನಿಕರಿಗೂ ಯಾವಾಗಲೂ ಕಟ್ ಆಫು ಎಲ್ಲ DCC ಬ್ಯಾಂಕಲ್ಲೂ ಕಟ್ ಆಫ್ ಕಮ್ಮಿಗೆ ನಿಂತ್ಕೊಳ್ಳುತ್ತೆ. ಹಾಗಾಗಿ ನಾನು ಏನು ಕಟ್ ಆಫ್ ಹೇಳ್ತಿದ್ದೀನೋ ಇದು ಬಂದು ನಾನು ಏನು ಎಕ್ಸಾಮ್ ಅಟೆಂಡ್ ಮಾಡಿದ್ದೀನಿ ಆ ಒಂದು ಕಟ್ ಆಫ್ ಬೇಸಿಸ್ ಮೇಲೆ ಹೇಳ್ತಿದ್ದೀನಿ. ಹಾಗಾಗಿ ಇನ್ನು ಪರಿಶಿಷ್ಟ ಜಾತಿಗೆ ಬಂದರೆ ಇತರೆ 1, ಮಹಿಳಾ ಅಭ್ಯರ್ಥಿ 2, ಗ್ರಾಮೀಣ ಅಭ್ಯರ್ಥಿ 1, ಅಂಗವಿಕಲರು 1, ಒಟ್ಟು 5 ಪೋಸ್ಟ್ ಏನಿದೆ ಇವರಿಗೆ ಕಟ್ ಆಫು ಕಮ್ಮಿಗೆ ನಿಂತ್ಕೊಳ್ಳುತ್ತೆ. ಅರೌಂಡ್ 135 to 140 ಮೇಲೆ ಕಟ್ ಆಫ್ ನಿಂತ್ಕೊಳ್ಳೋ ಚಾನ್ಸಸ್ ಇದೆ. ಮಹಿಳಾ ಅಭ್ಯರ್ಥಿಯವ್ರಿಗೂ ಅಷ್ಟೇ 130 ಮೇಲೇ ಕಟ್ ಆಫ್ ನಿಂತ್ಕೊಳ್ಳುತ್ತೆ. ಇನ್ನು ಪರಿಶಿಷ್ಟ ಪಂಗಡದಲ್ಲಿ ಒಟ್ಟು 3 ಪೋಸ್ಟ್ ಇರೋದ್ರಿಂದ ಇಂಡಿವಿಜುವಲ್ ಆಗಿ ಇತರೆಗೆ 1 ಇದೆ, ಮಹಿಳಾ ಅಭ್ಯರ್ಥಿ 1 ಇದೆ, ಗ್ರಾಮೀಣ ಅಭ್ಯರ್ಥಿ 1 ಪೋಸ್ಟ್ ಏನಿದೆ ಇಂಡಿವಿಜುವಲ್ ಆಗಿ ನಿಂತ್ಕೊಳ್ಳುತ್ತೆ ಕಟ್ ಆಫು. ಮಹಿಳೆಯರಿಗೆ ಬೇರೆ ಕಟ್ ಆಫು, ಗ್ರಾಮೀಣ ಅಭ್ಯರ್ಥಿಗೆ ಬೇರೆ ಕಟ್ ಆಫ್ ನಿಂತ್ಕೊಳ್ಳುತ್ತೆ. ಇನ್ನು ಇವ್ರಿಗೆ ಕಟ್ ಆಫ್ ಬಂದು 130 ಮೇಲೇ ಕಟ್ ಆಫ್ 135 ಮೇಲೆ ಕಟ್ ಆಫ್ ನಿಂತ್ಕೊಳ್ಳುತ್ತೆ. ಇನ್ನು ಪ್ರವರ್ಗ 1, 2 ಪೋಸ್ಟ್ ಇರೋದ್ರಿಂದ ಇವ್ರಿಗೆ 140 ಮೇಲೆ ಕಟ್ ಆಫ್ ನಿಂತ್ಕೊಳ್ಳುತ್ತೆ. ಬಿಕಾಸ್ ತುಂಬ ಜನ ಕಮೆಂಟ್ ಮಾಡ್ತಿದ್ದಾರೆ ಕಟ್ ಆಫು ಅವ್ರು ಮಾಡಿರೋ ಸ್ಕೋರ್ ಬೇಸಿಸ್ ಮೇಲೆ ಹೇಳ್ತಾ ಇದ್ದೀನಿ. ಯಾಕಂದರೆ ಸ್ಕೋರ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಆಲ್ಮೋಸ್ಟು ನನಗೆ ಏನು ಕಮೆಂಟ್ ಮಾಡಿದ್ದಾರೆ 130 ಮೇಲೇ
ಸ್ಕೋರ್ನ ಮಾಡಿದ್ದಾರೆ. 130, 140, 145, 150 ಈ ಥರನೇ ಸ್ಕೋರ್ ಮಾಡಿದ್ದಾರೆ. ಇನ್ನು ಪ್ರವರ್ಗ 2Aಗೆ ಬಂದರೆ ಇತರೆ 1, ಮಹಿಳಾ ಅಭ್ಯರ್ಥಿ 2, ಗ್ರಾಮೀಣ ಅಭ್ಯರ್ಥಿ 1, ಅಂಗವಿಕಲ 1 ಏನಿದೆ, ಒಟ್ಟು 5 ಪೋಸ್ಟ್ ಇದೆ. ಈ ಒಂದು ಪೋಸ್ಟ್ಗೆ ಕಟ್ ಆಫು ಜಾಸ್ತಿಗೆ ನಿಂತ್ಕೊಳ್ಳುತ್ತೆ. ಯಾಕಂದರೆ ಕ್ಯಾಟಗರಿ ವೈಸ್ ತುಂಬ ಜಾಸ್ತಿ ಕಟ್ ಆಫ್ ನಿಂತ್ಕೊಳ್ಳೋ ಚಾನ್ಸಸ್ ಇದೆ. ತುಂಬ ಕ್ಯಾಟಗರಿಯವರು ಈ ಒಂದು ಕ್ಯಾಟಗರಿಗೆ ಆ್ಯಡ್ ಆಗ್ತಾರೆ. ಆದ್ದರಿಂದ ಇವರ ಕಟ್ ಆಫ್ ಬಂದು 140 ಮೇಲೇ ಕಟ್ ಆಫ್ ನಿಂತ್ಕೊಳ್ಳೋ ಚಾನ್ಸಸ್ ಇದೆ. 140 to 150 ಒಳಗಡೆ ಕಟ್ ಆಫ್ ನಿಂತ್ಕೊಳ್ಳುತ್ತೆ. ಇನ್ನು 2Bಗೆ ಬಂದರೆ ಒಂದೇ ಪೋಸ್ಟ್ ಇರೋದ್ರಿಂದ ಕಟ್ ಆಫು 135 to 140 ಮೇಲೆ ಕಟ್ ಆಫ್ ನಿಂತ್ಕೊಳ್ಳೋ ಚಾನ್ಸಸ್ ಇದೆ. ಇನ್ನು 3Aಗೆ ಬಂದರೂ ಕಟ್ ಆಫು 135 to 140 ಮೇಲೇ ನಿಂತ್ಕೊಳ್ಳುತ್ತೆ. ಇನ್ನು 2Bಗೆ ಬಂದರೆ ಒಂದೇ ಪೋಸ್ಟ್ ಇರೋದ್ರಿಂದ 140 ಮೇಲೆ ಕಟ್ ಆಫ್ ನಿಂತ್ಕೊಳ್ಳೋ ಚಾನ್ಸಸ್ ಇದೆ. ಇನ್ನು SC/DCC ಬ್ಯಾಂಕ್ಗೆ ಯಾರೆಲ್ಲ ಎಕ್ಸಾಮ್ ಬರಿತಿದ್ದೀರಾ ಅವರಿಗೆ ಒಂದು ಯೂಸ್ ಆಗಲಿ ಅಂತ ನನ್ನ ಟೆಲಿಗ್ರಾಮ್ ಚಾನಲಲ್ಲಿ ಒಂದಷ್ಟು ಕ್ವಶನ್ ಪೇಪರ್ ಜೊತೆಗೆ KCS ಆ್ಯಕ್ಟ್ 1959 ಮತ್ತು ಕರ್ನಾಟಕ ಸಹಕಾರ ಅಧಿನಿಯಮ ಏನಿದೆ ಅದು 1997 ಎರಡೂ ಒಂದು PDF ಹಾಕಿದ್ದೀನಿ. ದಯವಿಟ್ಟು ಹೋಗಿ ಡೌನ್ಲೋಡ್ ಮಾಡಿಕೊಂಡು ಎಕ್ಸಾಮ್ಗೆ ಯೂಸ್ ಮಾಡ್ಕೊಳ್ಳಿ. ಜೊತೆಗೆ ನಾನೊಂದಷ್ಟು ಕ್ವಶನ್ ಪೇಪರ್ನ ಹಾಕ್ತೀನಿ ಇನ್ನೊಂದು 2-3 ಡೇಸಲ್ಲಿ. ದಯವಿಟ್ಟು ಹೋಗಿ ಓದ್ಕೊಳ್ಳಿ. ನಿಮ್ಗೆ ಎಷ್ಟಾಗುತ್ತೋ ಅಷ್ಟು 9ನೇ ತಾರೀಕಷ್ಟರಲ್ಲಿ ನೆಕ್ಸ್ಟ್ ಮಂತ್ 9ನೇ ತಾರೀಕೇನು SC/DCC ಬ್ಯಾಂಕ್ ಎಕ್ಸಾಮ್ ಇದೆ, ಚೆನ್ನಾಗಿ ಓದಿ ಪ್ರಿಪ್ರೇಷನ್ನ ಮಾಡ್ಕೊಳ್ಳಿ. ಆದಷ್ಟು ಕ್ವಶನ್ಸ್ ಪೇಪರ್ನ ಈಗ ಯಾಕಂದರೆ ಶಾರ್ಟ್ ಪೀರಿಯಡ್ ಆಗಿರೋದ್ರಿಂದ ಕ್ವಶನ್ ಪೇಪರ್ಸ್ನ ಕವರ್ ಮಾಡ್ಕೊಳ್ಳಿ. ಈ ಕ್ವಶನ್ ಪೇಪರ್ಸಿಂದನೇ ಓಲ್ಡ್ ಕ್ವಶನ್ ಪೇಪರ್ಸಿಂದನೇ ತುಂಬ ಒಂದು 65 to 70 ಅಷ್ಟು ಸಿಲೆಬಸ್ ನಿಮಗೆ ಕವರ್ ಆಗಿಬಿಡುತ್ತೆ. ಹಾಗಾಗಿ ಕೆಲವೊಬ್ಬರು ಕಮೆಂಟ್ ಮಾಡಿದ್ರಿ ಈ ಕಂಪ್ಯೂಟರ್ ಸರ್ಟಿಫಿಕೇಟು ಇರಲೇಬೇಕಾ ಅಂತ ಇಂಟರ್ವ್ಯೂ ಟೈಮಲ್ಲಿ. ಹೌದು, ನೀವೇನು ಅಪ್ಲಿಕೇಶನ್ನ ಅಪ್ಲೋಡ್ ಮಾಡಿಸ್ತೀರಾ ಆನ್ಲೈನಲ್ಲಿ, ಆವಾಗ ನೀವೇನಾದರೂ ಅಪ್ಲಿಕೇಶನ್ ಆಲ್ರೆಡಿ ಮೆನ್ಷನ್ ಮಾಡಿದ್ದಾರೆ ನೋಡಿ, ಇಲ್ಲಿ ಕನಿಷ್ಠ 6 ತಿಂಗಳು ಕಡಿಮೆ ಇಲ್ಲದ ಡಿಪ್ಲೊಮೊ ಇನ್ ಕಂಪ್ಯೂಟರ್ ಆಪರೇಷನ್ ಮತ್ತು ಅಪ್ಲಿಕೇಶನ್ ಸರ್ಟಿಫಿಕೇಟ್ ಕೋರ್ಸ್ ಮಾಡಿರತಕ್ಕದ್ದು ಅಂತ ಒಂದು ನೋಟಿಫಿಕೇಷನಲ್ಲಿ ಆಲ್ರೆಡಿ ಅವ್ರು ಮೆನ್ಷನ್ ಮಾಡಿದ್ದಾರೆ ಜೂನಿಯರ್ ಅಸಿಸ್ಟೆಂಟ್ ಪೋಸ್ಟ್ಗೆ. ಹಾಗಾಗಿ ನೀವು ಅಪ್ಲಿಕೇಶನ್ ಏನು ನೀವು ಸಲ್ಲಿಸಿರ್ತೀರ ಆ ಒಂದು ಎಲ್ಲ ಡಾಕ್ಯುಮೆಂಟ್ ಒರಿಜಿನಲ್ ವಿತ್ 2 ಸೆಟ್ ಜೆರಾಕ್ಸ್ನ ನೀವು ಇಂಟರ್ವ್ಯೂ ಟೈಮಲ್ಲಿ ತೊಗೊಂಡು ಹೋಗಬೇಕು. ಯಾರೆಲ್ಲ ಸರ್ಟಿಫಿಕೇಟ್ ಮಾಡಿಸಿಲ್ಲ ದಯವಿಟ್ಟು ಮಾಡಿಸ್ಕೊಳ್ಳಿ. ಏನಾದರೂ ಇಂಟರ್ವ್ಯೂ ಕರೆಯೋದು ಲೇಟ್ ಆದರೆ 6 ಮಂತ್ಸ್ ಆದರೆ ಅಂತ ಹೇಳ್ತಾ ಇರೋದು, ಅಷ್ಟು ಲೇಟ್ ಆಗಲ್ಲ. ಬಟ್ ಅಷ್ಟು ಲೇಟ್ ಏನಾದರೂ ಪ್ರೊಸೀಜರ್ ಆದರೆ ಅಷ್ಟರಲ್ಲಿ ಮಾಡಿಸಿಲ್ಲ ಅನ್ನೋರು ಸರ್ಟಿಫಿಕೇಟ್ನ ಮಾಡಿಸ್ಕೊಳ್ಳಿ. ಸರ್ಟಿಫಿಕೇಟ್ ಇಲ್ಲ ಅಂದರೆ ಖಂಡಿತ ರಿಜೆಕ್ಟ್ ಆಗೋ ಚಾನ್ಸಸ್ ಇದೆ. ಹಾಗಾಗಿ ಇನ್ನು ಇಂಟರ್ವ್ಯೂನಲ್ಲಿ ಯಾವುದೆಲ್ಲ ಪ್ರಶ್ನೆ ಕೇಳ್ತಾರೆ, ಯಾವ ರಿಲೇಟೆಡ್ ಪ್ರಶ್ನೆ ಕೇಳ್ತಾರೆ ಪ್ಲೀಸ್ ಹೇಳಿ ಅಂತ ಸುಮಾರು ಜನ ಕಮೆಂಟ್ ಮಾಡ್ತಿದ್ದೀರಾ. ಮೇಯ್ನ್ಲಿ ಇಂಟರ್ವ್ಯೂವಲ್ಲಿ ಜನರಲ್ ನಾಲೆಡ್ಜ್ ಕ್ವಶನ್ಸು ಕೇಳ್ತಾರೆ, ಜೊತೆಗೆ ಕೋಆಪರೇಟಿವ್ ರಿಲೇಟೆಡ್ ಕೇಳ್ತಾರೆ, ಆಮೇಲೆ ಬ್ಯಾಂಕಿಂಗ್ ರಿಲೇಟೆಡ್ ಕೇಳ್ತಾರೆ, ಮತ್ತು ಸಾಮಾನ್ಯ ಕನ್ನಡದಲ್ಲೂ ಕ್ವಶನ್ಸ್ನ ಕೇಳ್ತಾರೆ. ಆದರೆ ಬಟ್ ಸಾಮಾನ್ಯ ಕನ್ನಡದಲ್ಲಿ ವ್ಯಾಕರಣ ಕೇಳಲ್ಲ. ದಯವಿಟ್ಟು ಇದ್ರ ಬಗ್ಗೆ ಇಂಟರ್ವ್ಯೂಗೆ ಮಾತ್ರ ಕಾನ್ಸಂಟ್ರೇಷನ್ ಮಾಡಬೇಡಿ, ವ್ಯಾಕರಣದ ಬಗ್ಗೆ ಕೇಳಲ್ಲ. ಇನ್ನು ಸಾಮಾನ್ಯ ಕನ್ನಡಕ್ಕೆ ಬಂದರೆ ಈ ದಾಸ ಸಾಹಿತ್ಯದ ಬಗ್ಗೆ ನೋಡ್ಕೊಳ್ಳಿ. ಬಸವಣ್ಣವರು ಮೇಯ್ನ್ಲಿ, ಅಕ್ಕ ಮಹಾದೇವಿ ಈ ಥರ ಮೇನ್ ಏನು ವಚನಕಾರರಿದ್ದಾರೆ ಅವರ ರಿಲೇಟೆಡ್ ನೋಡ್ಕೊಳ್ಳಿ. ಇನ್ನು ನವೋದಯ ಕಾಲದ್ದು, ನವ್ಯ ಕಾಲದ ಕವಿಗಳು ಇವ್ರದ್ದೆಲ್ಲ ಡೀಟೇಲ್ಸ್ನ ನೋಡ್ಕೊಳ್ಳಿ. ಜೊತೆಗೆ ಅವ್ರ ಫೋಟೋ ಜೊತೆಗೆ ಅವ್ರದ್ದು ಡೀಟೇಲ್ಸ್ನ ನೋಡ್ಕೊಳ್ಳಿ. ಗೂಗಲಲ್ಲಿ ಓಪನ್ ಮಾಡಿ ಒಂದೊಂದು ಕವಿಗಳ ಡೀಟೇಲ್ಸು ಡೈಲಿ ಒಂದೊಂದು ನೋಡ್ಕೊಂಬಂದ್ರು ಆಲ್ಮೋಸ್ಟ್ ನೀವು ಎಲ್ಲ ಕವಿಗಳ ಬಗ್ಗೆನೂ ನೀವು ಡೀಟೇಲ್ ತಿಳ್ಕೊಬೋದು. ಇನ್ನು ಕರ್ನಾಟಕದಲ್ಲಿ ಹರಿಯೋ ಮೇಯ್ನ್ ನದಿಗಳು ಯಾವ್ಯಾವಿವೆ ಮತ್ತು ಎಲ್ಲಿ ಹರಿತವೆ ಮತ್ತು ಪ್ರೇಕ್ಷಣೀಯ ಸ್ಥಳಗಳೇನಿದೆ ಅವು ಎಲ್ಲೆಲ್ಲಿವೆ ಅನ್ನೋದನ್ನ ಮೇಯ್ನಾಗಿ ತಿಳ್ಕೊಳ್ಳಿ. ಜೊತೆಗೆ ರೀಸೆಂಟಾಗಿ ಯಾವುದಾದ್ರೂ ಸ್ಪೋರ್ಟ್ಸ್ ನಡೆದಿದ್ರೆ ಆ ಒಂದು ರಿಲೇಟೆಡ್ ಸ್ಪೋರ್ಟ್ಸ್ ಬಗ್ಗೆ ತಿಳ್ಕೊಳ್ಳಿ. ಇನ್ನು ಕರೆಂಟ್ ಅಫೇರ್ಸ್ ರಿಲೇಟೆಡ್ ಬಂದರೆ ಈಗ ರೀಸೆಂಟಾಗಿ ಯಾರು ಇಂಪಾರ್ಟೆಂಟಾಗಿ ಈಗ ಮಾಜಿ ಪ್ರಧಾನಮಂತ್ರಿಯವರು ತೀರೋದ್ರು, ಮತ್ತು ಮನಮೋಹನ್ ಸಿಂಗ್ ಅವರು ಇದ್ದಾರಲ್ಲ ಅವ್ರು ತೀರೋದ್ರು. ಅವ್ರು ಯಾವಾಗ ಏನೇನು ತೀರೋದ್ರು, ಅವ್ರು ಏನೇನು ಒಂದು ದೇಶಕ್ಕೆ ಒಳ್ಳೇದು ಮಾಡಿದ್ದಾರೆ ಅದ್ರ ಬಗ್ಗೆ ಎಲ್ಲ ಡೀಟೇಲಾಗಿ ತಿಳ್ಕೊಳ್ಳಿ. ಅದನ್ನು ಕೂಡ ಕೆಲವೊಂದು ಬಾರಿ ಕೇಳ್ತಾರೆ. ಇನ್ನು ಕೋಆಪರೇಟಿವ್ ರಿಲೇಟೆಡ್ ಬಂದರೆ ICA, IFFCO, NAFED, NDDB ಮತ್ತು ಕ್ಯಾಂಪ್ಕೋ ಮತ್ತು ದ್ರಾಕ್ಷಿ ಬೆಳೆಗಾರರ ಏನಿದೆ ಇದು ಹಾಪ್ಕಾಮ್ಸು ಈ ಒಂದೆಲ್ಲದ್ರ ಬಗ್ಗೆನೂ ತಿಳ್ಕೊಳ್ಳಿ. ಬಿಕಾಸ್ ಇದನ್ನೇ ಜಾಸ್ತಿ ಕೋಆಪರೇಟಿವ್ ರಿಲೇಟೆಡ್ ಬ್ಯಾಂಕ್ಗೆ ನೀವು ಅಪ್ಲೈ ಮಾಡಿರೋದ್ರಿಂದ
ಕೋಆಪ್ರೇಟಿವ್ ರಿಲೇಟೆಡ್ ಕ್ವಶನ್ಸ್ನೇ ಜಾಸ್ತಿ ಕೇಳ್ತಾರೆ. ಇನ್ನು ಇಂಟರ್ವ್ಯೂನಲ್ಲಿ ಒಂದು 8 to 10 ಕ್ವಶನ್ಸ್ನ ಕೇಳ್ಬೋದು. ನೀವು ಕರೆಕ್ಟಾಗಿ ಆನ್ಸರ್ ಮಾಡಿದ್ರೆ ಫಸ್ಟು ಅವರು ಎಲ್ಲ ಕ್ವಶನ್ಸ್ನು ಕೇಳ್ತಾರೆ. ನೀವು ಸ್ಟಾರ್ಟಿಂಗೇ ಏನಾದರೂ ನೀವು ಆನ್ಸರ್ನ ತಪ್ಪಾಗಿ ಹೇಳಿದ್ರೆ ಅಥವಾ ನಿಮ್ಗೆ ಏನು ತಡವರ್ಸಿದ್ರೆ ರಾಂಗ್ ಆನ್ಸರ್ ಮಾಡಿದರೆ ಅವರು ನೆಕ್ಸ್ಟ್ ಕ್ವಶನ್ಸ್ನ ಕೇಳೋದೇ ಇಲ್ಲ, ಅಲ್ಲಿಗೆ ಸ್ಟಾಪ್ ಮಾಡಿಬಿಡ್ತಾರೆ. ಹಾಗಾಗಿ ನೀವು ಚೆನ್ನಾಗಿ ಇಂಟರ್ವ್ಯೂನಲ್ಲಿ ಧೈರ್ಯವಾಗಿ ನಿಮಗೆ ಏನು ಗೊತ್ತಿರುತ್ತೋ ಕರೆಕ್ಟಾಗಿ ಅದನ್ನು ಮಾತ್ರ ಆನ್ಸರ್ ಮಾಡಿ. ನಿಮ್ಗೆ ಗೊತ್ತಿಲ್ಲದೆ ಇರೋ ಕ್ವಶನ್ಸ್ಗೆ ದಯವಿಟ್ಟು ರಾಂಗ್ ಆನ್ಸರ್ ಮಾತ್ರ ಮಾಡೋಕ್ಕೆ ಹೋಗಬೇಡಿ. ನಿಮ್ಗೇನು ಕರೆಂಟ್ ಆನ್ಸರ್ ಗೊತ್ತಿರುತ್ತೋ ಅವ್ರು ಕೇಳೋ ಪ್ರಶ್ನೆಗೆ ಆ ಒಂದು ಪ್ರಶ್ನೆಗಳಿಗೆ ಉತ್ತರ ನೀಡಿ. ಇನ್ನು ಕೋಆಪ್ರೇಟಿವ್ ರಿಲೇಟೆಡ್ ಈ ರೀತಿ ಪ್ರಶ್ನೆಗಳನ್ನ ಕೇಳಿದ್ರೆ ಮೇಯ್ನ್ಲಿ ICಯಲ್ಲಿ ಜಾಸ್ತಿ ಕ್ವಶನ್ಸ್ ಕೇಳ್ತಾರೆ. ಇನ್ನು ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಯಾವ ಒಂದು ಸಹಕಾರಿ ಡಿಪಾರ್ಟ್ಮೆಂಟ್ ಚೆನ್ನಾಗಿ ರನ್ನಿಂಗ್ ಆಗ್ತಿದೆ ಅಂದರೆ KMF ಅಲ್ವಾ, ಅದ್ರ ಬಗ್ಗೆನೂ ಪ್ರಶ್ನೆ ಕೇಳ್ತಾರೆ. ಯಾಕಂದರೆ ನಾನು ಇಂಟರ್ವ್ಯೂ ಅಟೆಂಡ್ ಮಾಡಿದ 2 ಇಂಟರ್ವ್ಯೂನಲ್ಲೂ KMF ರಿಲೇಟೆಡ್ ಕ್ವಶನ್ ಕೇಳಿದರು. ರೀಸೆಂಟಾಗಿ ಬೆಂಗಳೂರು DCC ಬ್ಯಾಂಕಲ್ಲಿ KMFನ ಅಧ್ಯಕ್ಷರು ಯಾರು ಅಂತ ಕೇಳಿದರು. ಆಲ್ಮೋಸ್ಟ್ 2022 ಅನಿಸುತ್ತೆ, 22 ಅಲ್ಲ 23ಅಲ್ಲಿ ನಾನು ಇಂಟರ್ವ್ಯೂ ಅಟೆಂಡ್ ಮಾಡಿದ್ದೆ. ಆ ಟೈಮಲ್ಲಿ KMFನ ಅಧ್ಯಕ್ಷರು ಯಾರು ಅಂತ ಕೇಳಿದರು. ಇನ್ನು ಬ್ಯಾಂಕಿಂಗ್ ರಿಲೇಟೆಡ್ ಕ್ವಶನ್ಸ್ ಏನೇನು ಕೇಳ್ತಾರೆ ಅಂದರೆ ಜರ್ನಲ್ ಎಂಟ್ರೀಸು, ಲೆಡ್ಜರು ಮತ್ತು ವೋಚರ್ಸ್ ಬಗ್ಗೆ ಕೇಳ್ತಾರೆ. ರಿಯಲ್ ಅಕೌಂಟ್, ನಾಮಿನಲ್ ಅಕೌಂಟ್ ರೂಲ್ ಕೇಳ್ತಾರೆ. ಇನ್ನು ಟ್ರಯಲ್ ಬ್ಯಾಲೆನ್ಸು ಮತ್ತು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟು, ಈ ಕಮಿಷನ್ ರಿಸೀವ್ಡು, ಗುಡ್ ವಿಲ್ ರಿಲೇಟೆಡು, ಮೇಯ್ನ್ಲಿ ಕಾಮರ್ಸ್ ರಿಲೇಟೆಡ್ ಏನಿಲ್ಲಿ ಎಕ್ಸಾಮ್ಗೆ ಕಂಡಕ್ಟ್ ಮಾಡಿರೋದ್ರಿಂದ, ಅಪ್ಲಿಕೇಶನ್ ಹಾಕಿರೋದ್ರಿಂದ ನೀವು ಆಲ್ರೆಡಿ ಓದಿರ್ತೀರ ಕಾಮರ್ಸ್ ರಿಲೇಟೆಡು, ಆ ಒಂದು ರಿಲೇಟೆಡಲ್ಲೇ ಕ್ವಶನ್ಸ್ ಕೇಳ್ತಾರೆ. ಬಟ್ ನೀವು ಫಸ್ಟ್ PU ಸೆಕೆಂಡ್ PU ಏನು ಬೇಸಿಕ್ ಬ್ಯಾಂಕಿಂಗ್ ರಿಲೇಟೆಡ್ ಏನು ಕ್ವಶನ್ಸ್ ಬರುತ್ತೆ ಆ ಒಂದು ರಿಲೇಟೆಡ್ ಕ್ವಶನ್ಸ್ನ ನೋಡ್ಕೊಳ್ಳಿ. ಇನ್ನು ATM ಯಾವಾಗ ಇಂಟ್ರೊಡ್ಯೂಸ್ ಆಗಿದ್ದು, ಮತ್ತು ಸೇವಿಂಗ್ ಅಕೌಂಟು ಯಾವ ಬ್ಯಾಂಕು ಇಂಟ್ರೊಡ್ಯೂಸ್ ಮಾಡಿದ್ದು, ಮತ್ತು ಇಂಟರ್ನೆಟ್ ಬ್ಯಾಂಕಿಂಗ್ ಯಾವ ಬ್ಯಾಂಕ್ ಇಂಟ್ರೊಡ್ಯೂಸ್ ಮಾಡಿದ್ದು, ಓಲ್ಡೆಸ್ಟ್ ಬ್ಯಾಂಕ್ ಯಾವುದು, ಜೊತೆಗೆ ಎಲ್ಲ ಒಂದು ಟ್ರಾನ್ಸಾಕ್ಷನ್ ಇರೋ ಫಸ್ಟ್ ಬ್ಯಾಂಕ್ ಯಾವುದು, ಜೊತೆಗೆ ಯಾವುದು ಪ್ರೈವೇಟ್ ಬ್ಯಾಂಕಲ್ಲಿ ನಂಬರ್ 1 ಬ್ಯಾಂಕ್ ಈಗಿನ ಪ್ರೆಸೆಂಟ್ ಸಿಚುವೇಷನಲ್ಲಿ, ಈ ಥರ ಒಂದಷ್ಟು ಕ್ವಶನ್ಸ್ನ ಕೇಳ್ತಾರೆ. ಹಾಗಾಗಿ ಪ್ರತಿಯೊಂದು ಬ್ಯಾಂಕಿಂಗ್ ರಿಲೇಟೆಡ್ನೂ ತಿಳ್ಕೊಳ್ಳಿ. ಜೊತೆಗೆ ನಾನೊಂದಷ್ಟು ಬ್ಯಾಂಕಿಂಗ್ ರಿಲೇಟೆಡ್ ಮೇಯ್ನ್ ಇಂಪಾರ್ಟೆಂಟ್ ಕ್ವಶನ್ಸ್ನ ನನ್ನ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ನೆಕ್ಸ್ಟ್ ಇಂಟರ್ವ್ಯೂ ರಿಲೇಟೆಡ್ಗೋಸ್ಕರ. ಓದ್ಕೊಳ್ಳಿ. ಜೊತೆಗೆ ಇಂಟರ್ವ್ಯೂನ ಚೆನ್ನಾಗಿ ಅಟೆಂಡ್ ಮಾಡಿ. ನಿಮಗೇನಾದರೂ ಡೌಟ್ಸ್ ಬಂದರೆ ಯಾವುದಾದ್ರೂ ಒಂದು ಬ್ಯಾಂಕ್ ರಿಲೇಟೆಡು ಕಮೆಂಟ್ನಲ್ಲಿ ಕೇಳಿ, ನಾನು ಖಂಡಿತ ಅದ್ರ ಬಗ್ಗೆ ಒಂದು ನಿಮಗೆ ಡೀಟೇಲ್ಸ್ನ ತಿಳಿಸ್ಕೊಡ್ತೀನಿ. ಇನ್ನು ಚಿಕ್ಕಮಂಗ್ಳೂರು DCC ಬ್ಯಾಂಕು ಎಕ್ಸಾಮ್ನ ಯಾವಾಗ ಕಾಲ್ ಫಾರ್ ಮಾಡ್ತಾರೆ ಅಂತ ಕೇಳ್ತಿದ್ದೀರಾ. ಈಗ ಆಲ್ರೆಡಿ ಅಪ್ಲಿಕೇಶನ್ ಯಾರೆಲ್ಲ ಹಾಕಿದ್ದೀರಾ ವೆಯ್ಟ್ ಮಾಡಿ. ಕೆಲವೊಂದು DCC ಬ್ಯಾಂಕ್, ಈಗ ಮಂಡ್ಯ DCC ಬ್ಯಾಂಕೇ ತಗೊಳ್ಳಿ, ಈ ಅಪ್ಲಿಕೇಶನ್ ಹಾಕಿದ್ದು 2024ಅಲ್ಲಿ, ಎಕ್ಸಾಮ್ನ ಈಗ ಕಂಡಕ್ಟ್ ಮಾಡಿದ್ದಾರೆ ರೀಸೆಂಟಾಗಿ. ಹಾಗಾಗಿ ಕೆಲವೊಂದು DCC ಬ್ಯಾಂಕ್ಗಳು ಬೇಗ ಎಕ್ಸಾಮ್ನ ಕಂಡಕ್ಟ್ ಮಾಡ್ತವೆ, ಕೆಲವೊಂದು DCC ಬ್ಯಾಂಕಲ್ಲಿ ಎಕ್ಸಾಮ್ನ ಲೇಟಾಗಿ ಮಾಡ್ತಾರೆ. ಬಿಕಾಸ್ ಡಿಪೆಂಡ್ ಅಪಾನ್ ಬ್ಯಾಂಕ್ ಮ್ಯಾನೇಜ್ಮೆಂಟ್ ಅವರು ಬೇಗ ಕಂಡಕ್ಟ್ ಮಾಡಿದ್ರೆ ಎಕ್ಸಾಮ್ ಕೂಡ ಬೇಗ ನಡೆಯುತ್ತೆ. ಎಕ್ಸಾಮ್ ನಡೆಯೋಕ್ಕೆ ಕೆಲವೊಂದಷ್ಟು ದಿನ ಟೈಮ್ ತಗೊಳ್ತಾರೆ ಒಂದೊಂದು ಬ್ಯಾಂಕಲ್ಲಿ. ಹಾಗಾಗಿ ಇವತ್ತು ಚಿಕ್ಕಮಂಗ್ಳೂರು DCC ಬ್ಯಾಂಕ್ ಎಕ್ಸಾಮ್ ಏನು ಸ್ಟೇ ಆಗಿಲ್ಲ, ಖಂಡಿತ ಎಕ್ಸಾಮ್ನ ಕಂಡಕ್ಟ್ ಮಾಡ್ತಾರೆ, ಕೆಲವೊಂದಷ್ಟು ಟೈಮ್ ತಗೊಳ್ತಾರೆ. ನೀವು ಎಕ್ಸಾಮ್ ಕಂಡಕ್ಟ್ ಆಗೋವರೆಗೂ ವೆಯ್ಟ್ ಮಾಡಬೇಡಿ. ಎಕ್ಸಾಮ್ನ ಕೇಳುವಂಥ ಪ್ರಶ್ನೆಗಳು ಈ ಕೋಆಪ್ರೇಟಿವ್ ರಿಲೇಟೆಡು ಮತ್ತು ಬ್ಯಾಂಕಿಂಗ್ ರಿಲೇಟೆಡು ಮತ್ತು ಸಾಮಾನ್ಯ ಕನ್ನಡದ ಬಗ್ಗೆ ಜಾಸ್ತಿ ಓದ್ಕೊಳ್ಳಿ, ಹೆಚ್ಚು ಓದ್ಕೊಡಿ. ಎಕ್ಸಾಮ್ ಕಂಡಕ್ಟ್ ಮಾಡೋಕ್ಕಿಂತಲೇ ಮುಂಚೆನೇ ನೀವು ಎಕ್ಸಾಮ್ಗೆ ಚೆನ್ನಾಗಿ ಪ್ರಿಪ್ರೇಷನ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಇನ್ನು ಮಂಡ್ಯ DCC ಬ್ಯಾಂಕ್ ಹಾಗೆ ಕೊಡಗು DCC ಬ್ಯಾಂಕಲ್ಲಿ ಕೀ ಆನ್ಸರ್ನ ಬಿಟ್ಟಿದ್ದಾರೆ. ಕ್ವಶನ್ಸ್ ಪೇಪರ್ನ ಆದಷ್ಟು ಬೇಗ ಬಿಡ್ತಾರೆ. ಯಾರೆಲ್ಲ ಎಕ್ಸಾಮ್ನ ಅಟೆಂಡ್ ಮಾಡಿದ್ದೀರಾ, ನಿಮಗೇನಾದರೂ ರಾಂಗ್ ಅನಿಸಿದರೆ ಖಂಡಿತ ಅಬ್ಜೆಕ್ಷನ್ ಸಲ್ಲಿಸಿ ಮಿಸ್ ಮಾಡ್ದೇನೆ. ಇನ್ನು ಕರ್ನಾಟಕ ಸ್ಟೇಟ್ ಕೋಆಪ್ರೇಟಿವ್ ಅಪೆಕ್ಸ್ ಬ್ಯಾಂಕಲ್ಲಿ ಫೈನಲ್ ಕೀ ಆನ್ಸರ್ ಆಲ್ರೆಡಿ ಬಿಟ್ಟಿದ್ದಾರೆ, ಇನ್ನೂ ಕಟ್ ಆಫ್ ಬಿಟ್ಟಿಲ್ಲ. ಕಟ್ ಆಫ್ಗೆ ಸೆಲೆಕ್ಷನ್ ಆಗೋರೆಲ್ಲ ಚಾನ್ಸಸ್ ಇದೆ ಅಂತ ಅಂದ್ಕೊಂಡಿದ್ದೀರಾ, ಇಂಟರ್ವ್ಯೂಗೆ ಪ್ರಿಪ್ರೇಷನ್ನ ಸ್ಟಾರ್ಟ್ ಮಾಡಿ. ಮೇಯ್ನ್ಲಿ ಇಂಟರ್ವ್ಯೂಗೆ ಕೋಆಪ್ರೇಟಿವ್ ರಿಲೇಟೆಡು, ಬ್ಯಾಂಕಿಂಗ್ ರಿಲೇಟೆಡು ಮತ್ತು ಸಾಮಾನ್ಯ ಕನ್ನಡ ರಿಲೇಟೆಡು ಮೇಯ್ನ್ ಹೆಚ್ಚು ಕ್ವಶನ್ಸ್ನ ಕೇಳ್ತಾರೆ. ಇದ್ರ ಬಗ್ಗೆ ಕಾನ್ಸಂಟ್ರೇಷನ್ ಮಾಡಿ ಓದ್ಕೊಳ್ಳಿ. ಇವತ್ತಿನ ವಿಡಿಯೋದಲ್ಲಿ ಕೊಡಗು DCC ಬ್ಯಾಂಕ್ನ ಎಕ್ಸಾಮ್ ಕಟ್ ಆಫ್ನ ತಿಳಿಸ್ಕೊಟ್ಟಿದ್ದೀನಿ. ಇನ್ನು ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ನಲ್ಲಿ ಕೇಳಿ, ಖಂಡಿತ ರಿಪ್ಲೈ ಮಾಡ್ತೀನಿ. ಹಾಗೆ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.